IPL ನ ಅಪ್ಡೇಟ್ಸ್ಗೆ ಮತ್ತೆ ಬರ್ತಾ ಇದೀವಿ. ಯಾಕೆಂದ್ರೆ ನವೆಂಬರ್ 15 ಬರ್ತಾ ಇದೆ. ರಿಟೈನ್ ಮಾಡ್ಕೊಳ್ತಾ ಇರುವಂತ ಪ್ಲೇಯರ್ಸ್ ಯಾರಿರ್ಬೋದು RCB ಅಲ್ಲಿ ನಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಕಳೆದ ಬಾರಿಯ ಚಾಂಪಿಯನ್ RCB ಕಪ್ಪನ್ನ ಮೊದಲ ಬಾರಿ ಗೆದ್ದಿರುವಂತ ಟೀಮ್ ರಿಟೈನ್ ಯಾರನ್ನ ಮಾಡ್ಕೋತಾರೆ, ರಿಟೈನ್ಗಿಂತ ಇಲ್ಲಿ ರಿಲೀಸ್ ಯಾರನ್ನ ಮಾಡ್ತಾರೆ ಅನ್ನೋದು. ಸೊ ರಿಟೈನ್ ರಿಲೀಸ್ ಅನ್ನು ನೋಡಿದಾಗ ರಿಲೀಸ್ ಹೇಳಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಯಾಕೆಂದ್ರೆ ಇದೇನು ಮೆಗಾ ಆಕ್ಷನ್ ಇರಲ್ಲ, ಮಿನಿ ಆಕ್ಷನ್ ಇರುತ್ತೆ. ಇಲ್ಲಿ ರಿಲೀಸ್ ಜಾಸ್ತಿ ಮಾಡಲ್ಲ, ಕೆಲವು ಪ್ಲೇಯರ್ಸ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಕೂಡ RCB ಹೆಕ್ಕಿ ತೆಗೆದು ರಿಲೀಸ್ ಮಾಡ್ತಾರೆ. ಅಂಥದ್ರಲ್ಲಿ ನಮಗೆಲ್ಲ ಗೊತ್ತು, ಈ ಸೀಸನ್ ಅಲ್ಲಿ ಕಪ್ಪನ್ನ ಗೆದ್ದಾಗಲೇ ಎಲ್ಲರಿಗೂ ಕೂಡ ಒಂದಷ್ಟು ಅಂದಾಜಿತ್ತು ಇವರನ್ನ ರಿಲೀಸ್ ಮಾಡಬಹುದು ಅಂತ. ಆದರೆ ಸರ್ಪ್ರೈಸ್ ರಿಲೀಸ್ ಏನಾದರೂ ಮಾಡಿಬಿಡ್ತಾರ, ಇವರನ್ನೇನಾದರೂ ಕ್ಯಾಲ್ಕುಲೇಷನ್ ಇಲ್ಲದೆ ರಿಲೀಸ್ ಅಂದ್ರೆ ಕೂತ್ಕೊಂಡಿರುವಂಥ ಮೆಂಟರ್ಸು, ಟೀಮು, ಕೋಚ್ಗಳು ಕ್ಯಾಲ್ಕುಲೇಟಿವ್ ಆಗಿ ಇದ್ದೇ ಇರ್ತಾರೆ. ಆದರೆ ಏನಾದರೂ ಒಂಥರ ರಿಸ್ಕ್ ತಗೊಳ್ಳೋಣ, ಇನ್ನು ಬೆಸ್ಟ್ ಪ್ಲೇಯರ್ಸ್ನ ತಗೊಳ್ಳೋಣ ಅಂತ ಅನ್ಕೊಂಡೇನಾದರೂ ನಮ್ಮಲ್ಲೇನ್ಬಿಡು ಫಿನಿಷರ್ ಸಖತ್ತಾಗಿದ್ದಾರೆ ಅನ್ಕೊಂಡು RCB ಅವ್ರೇನಾದರೂ ಯಾರಾದರೂ ಒಬ್ಬ ಫಿನಿಷರನ್ನು ನಾವು ಬಿಟ್ಟು ಬಿಡೋಣ, ರಿಲೀಸ್ ಮಾಡೋಣ ಅಂತ ಅನ್ಕೊಂಡ್ರೆ ಖಂಡಿತ ಹೊಡೆತ ತಿನ್ನುತ್ತೆ RCB. ಯಾರನ್ನ ರಿಲೀಸ್ ಮಾಡ್ತಾರೆ, ಯಾರನ್ನ ರಿಟೈನ್ ಮಾಡ್ಕೋತಾರೆ, RCB ಅಲ್ಲಿ ರಿಲೀಸ್ ಲಿಸ್ಟನ್ನು ಇವರೇ ಅಂತ ಪಕ್ಕಾ ಅನ್ಕೋಬಹುದು ಅನ್ನೋ ಲಿಸ್ಟನ್ನು ಹೇಳೋದಾದ್ರೆ, ಮೊದಲಿಗೆ ಲ್ಯಾಮ್ ಲಿವಿಂಗ್ಸ್ಟನ್ ಅವ್ರನ್ನ ರಿಲೀಸ್ ಮಾಡ್ತಾರೆ. ಬಹುತೇಕ ರಿಲೀಸ್ ಮಾಡ್ತಾರೆ, ಡೌಟೇ ಇಲ್ಲ. ಯಾಕಂದ್ರೆ ಅವರ ಪ್ರೈಸ್ ಇರೋದು 8,75,00,000. ಇಷ್ಟನ್ನ ಒಂದೇ ಸಾರಿ ಇಷ್ಟನ್ನ ಇಟ್ಕೊಂಡು ಮಿನಿ ಆಕ್ಷನ್ಗೆ ಹೋಗ್ಬಿಡ್ಬೋದು. ಇದರಲ್ಲಿ ಒಬ್ಬ ಬೆಸ್ಟ್ ಪ್ಲೇಯರನ್ನ, ಬೆಸ್ಟ್ ಮಿಡ್ಲ್ ಆರ್ಡರ್ಗೆ ಬೇಕಾಗುವಂತ ಒಬ್ಬ ಆಲ್ರೌಂಡರ್ನ ತಗೋಬಹುದು. RCB ಈಗಾಗ್ಲೇನೆ ಒಂದಷ್ಟು ಕ್ಯಾಮ್ರೂನ್ ಗ್ರೀನ್ ಬರಬೇಕು ಅಂತ, ವೆಂಕಟೇಶ್ ಅಯ್ಯರ್ ತಗೋಬೇಕು ಅಂತ ಇವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಚರ್ಚೆಗಳಾಗ್ತಾ ಇದೆ, ರಿಪೋರ್ಟ್ಸ್ ಆ ರೀತಿ ಬರ್ತಾ ಇದೆ. ಆದರೆ ಕ್ಯಾಮ್ರೂನ್ ಗ್ರೀನ್ ಈಗಾಗಲೇ RCB ಅಲ್ಲಿ ಇದ್ದವ್ರೆ. ಇನ್ನೊಂದು ಕಡೆ ಆಸ್ಟ್ರೇಲಿಯಾದಲ್ಲಿ ಅವರೇನು ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಇನ್ನು RCBಗೆ ಬೇಕಾಗಿರುವಂಥದ್ದು ಅಂದರೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಅನ್ನೋದಕ್ಕಿಂತ ಇಲ್ಲಿ ಸ್ಪಿನ್ ಬೌಲಿಂಗಲ್ಲಿ ಸಪೋರ್ಟ್ ಮಾಡುವಂಥ ಒಬ್ಬ ಆಲ್ರೌಂಡರ್ ಇದ್ರೆ RCBಗೆ ಚೆನ್ನಾಗಿರುತ್ತೆ. ಯಾಕೆಂದರೆ ಇಬ್ಬರನ್ನೂ ಕೂಡ ಒಂಥರ ಪಾರ್ಟ್ ಟೈಮ್ ಸ್ಪಿನ್ನರ್ಸನ್ನು ನಂಬ್ಕೊಂಡು ಕಳಿಸ್ತಾರೆ RCB ಕಪ್ ಗೆದ್ದಿದ್ದು. ನಾನು ಮೆಗಾ ಆಕ್ಷನ್ ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ದೆ 2025ರಲ್ಲಿ, ಇಲ್ಲ ಒಬ್ಬ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಬೇಕಿತ್ತು ಅಲ್ಲಿ RCB ಎಡಬಹುದು ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಟೀಮ್ ಪರ್ಫಾರ್ಮೆನ್ಸು ಕೃಣಾಲ್ ಪಾಂಡ್ಯ ಹೆಂಗ್ ಬಂದ್ರು ಅಂದ್ರೆ ಒಂಥರ ಮ್ಯಾಜಿಕ್ ತರ. ಎಲ್ಲೆಲ್ಲೆಲ್ಲ RCB ಅಂದ್ರೆ ಗೆಲ್ಲಬೇಕಿತ್ತು ಅಲ್ಲೆಲ್ಲ ತಾನೇ ಮ್ಯಾಚ್ ವಿನ್ನರ್ ಆಗಿ ಕೃಣಾಲ್ ಪಾಂಡ್ಯ ಬಂದಿದ್ದು. ಸುಯೇಶ್ ಶರ್ಮಾ ಕೂಡ ಎವ್ರಿ ಇಂಟರ್ವಲ್ಸ್ ಅಲ್ಲಿ ಒಂದೊಂದು ವಿಕೆಟ್ ಅಂತ ಕೊಟ್ಟಿದ್ದು, ಒಂದೆರಡು ಮ್ಯಾಚಿಗೆ ಒಂದ್ಸರಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದು. ಇದು RCBಗೆ ದೊಡ್ಡ ಪ್ಲಸ್ ಆಯ್ತು. ಆ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಆ ಒಂದು ಸ್ಪೇಸ್ ಇತ್ತಲ್ಲ, ಅದನ್ನು ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಇವ್ರು ಫಿಲ್ ಮಾಡಿಬಿಟ್ರು. ಆದ್ರೆ ಆ ಸ್ಪೇಸ್ ಇದೆಯಲ್ಲ, ಕೆಲವೊಂದು ಸಾರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅನ್ಕೋತಾ ಇದ್ದೆ ಮಿಚೆಲ್ ಸ್ಯಾಂಟ್ನರ್ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು, ಇಲ್ಲ ಆಡಮ್ ಜಂಪಾ ತಗೋಬಹುದು ಅಂತ. ಇಂಥವ್ರನ್ನ ತಗೊಳ್ಳಿಲ್ಲ. ಈ ಬಾರಿ ಆದ್ರೂ ಯಾರನ್ನಾದ್ರೂ ಟಾರ್ಗೆಟ್ ಮಾಡ್ತಾರೆ. ಯಾಕೆಂದ್ರೆ ಚಹಲ್ನ ಬಿಡುವಂತ ಸಾಧ್ಯತೆ ಇದೆ. ಚಹಲ್ ಏನಾದ್ರೂ ಬಿಟ್ರೆ ಪಂಜಾಬ್ ಕಿಂಗ್ಸ್ ಬಹುಶಃ ಈ ಕಡೆ ಎಳ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಚಹಲ್ ಅಂತೂ ಈಗ ಒಂದು 7-8 ಕೋಟಿ ಒಳಗೆ ಸಿಗ್ತಾರೆ ಅಂತ ಅನ್ಸುತ್ತೆ. RCBಗೆ ಚಿನ್ಸ್ವಾಮಿಗೆ, ಇನ್ನು ಚಿನ್ಸ್ವಾಮಿಯಲ್ಲಿ ಮ್ಯಾಚಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಇಂಟರ್ನ್ಯಾಷನಲ್ ಮ್ಯಾಚಸ್ ಅನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಬಟ್ ಚಿನ್ಸ್ವಾಮಿಯಲ್ಲಿ ಏನಾದ್ರು ಇದ್ರೆ ಚಹಲ್ ಹೈಯೆಸ್ಟ್ ವಿಕೆಟ್ ಟೇಕರು. ಸೊ ಅಂದ್ರೆ ಈ ನಮ್ಮ ಟೀಮ್ಗೆ ಬೇಗ ಸೆಟ್ ಆಗ್ತಾರೆ. ಅಂದ್ರೆ RCB ಅಂದ್ರೆ ಒಂದು ಇಮೋಷನ್ ಇದೆ ಅವ್ರಿಗೆ. RCB ಅಷ್ಟು ಯಾವ ಟೀಮನ್ನು ಕೂಡ ಅವ್ರು ಇಷ್ಟಪಟ್ಟಿಲ್ಲ. ಮುಂಬೈಯಿಂದ ಅವರು ಬಂದ್ರು ಕೂಡ, ಮುಂಬೈ ಅವ್ರನ್ನ ಫೈಂಡ್ ಮಾಡಿ ಅವ್ರನ್ನ ತಗೊಂಡ್ರು ಕೂಡ RCB ಅಲ್ಲಿ ಅದ್ಭುತವಾಗಿ ವಿಕೆಟ್ ತಗೊಂಡು RCB ಜೊತೆಗೆ ಅಂತ ಒಂದು ಇಮೋಷನ್ ಇದೆ. ಚಹಲ್ ಅವ್ರನ್ನ ತಗೋತಾರೆ ಅನ್ನೋ ಗೊತ್ತಿಲ್ಲ. ಇದು ರಿಲೀಸ್ ಲಿಸ್ಟ್ ಹೇಳಕ್ ಹೋದಾಗ ಇವ್ರದೆಲ್ಲ ಹೇಳ್ಬೇಕಾಯ್ತು. ರಿಲೀಸ್ ಅಲ್ಲಿ ಇಲ್ಲಿ ಎಡವಟ್ ಮಾಡ್ಕೊಂಡ್ಬಿಡ್ತಾರ ಅಂತ ಅನ್ಸುತ್ತೆ. ರೊಮಾರಿಯೋ ಶೆಫರ್ಡ್ ಅವ್ರನ್ನೇನಾದ್ರೂ ರಿಲೀಸ್ ಮಾಡೋದಕ್ಕೆ ವಿಚಾರ ಮಾಡ್ತಾರೆ RCB ಅವರು. ತುಂಬಾ ದೊಡ್ಡ ಮಿಸ್ಟೇಕ್ ಮಾಡ್ತಾರೆ ಇವ್ರನ್ನ ರಿಲೀಸ್ ಮಾಡೋದಕ್ಕೆ ಕೊಟ್ರೆ. ಈಗಲೂ ವೆಸ್ಟ್ ಇಂಡೀಸ್ ನ್ಯೂಜಿಲೆಂಡ್ ಮೇಲೆ T20 ಸೀರೀಸ್ ಅನ್ನ ಆಡಿದೆ. ಇಲ್ಲಿ ರೊಮಾರಿಯೋ ಶೆಫರ್ಡ್ ಎಂತ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಅಲ್ಲೆಲ್ಲ ಅವ್ರನ್ನ ಗನ್ ಬೌಲರ್ ತರ ಯೂಸ್ ಮಾಡ್ತಾ ಇದಾರೆ. ಅಂದ್ರೆ RCBಗೆ ಅವ್ರೊಂಥರ ಅಂದ್ರೆ ಪಾರ್ಟ್ ಟೈಮ್ ಫಾಸ್ಟ್ ಬೌಲರು. ಆದ್ರೆ ವೆಸ್ಟ್ ಇಂಡೀಸ್ಗೆನೆ ಅವರು ಫಾಸ್ಟ್ ಬೌಲರ್ ಆಗಿ 10 ಓವರ್ಸ್ ಕೂಡ ಹಾಕೋ ಮಟ್ಟಿಗೆ ಎಫಿಷಿಯೆಂಟ್ ಇದ್ದಾರೆ. ಜೊತೆಗೆ ಬ್ಯಾಟಿಂಗ್ ಅಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಅಲ್ಲಿ ನ್ಯೂಜಿಲೆಂಡ್ ಮೇಲೆ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಈಗ ಆಗ್ತಾ ಇರುವಂತ ಸೀರೀಸ್ ಅಲ್ಲಿ ರೊಮಾರಿಯೋ ಶೆಫರ್ಡ್ ಹೆಚ್ಚು ಕಡಿಮೆ 200 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡ್ತಾರೆ. ಕಳೆದ ಸೀಸನ್ ಅಲ್ಲಿ ಒಂಥರ ಟಿಮ್ ಡೇವಿಡ್ ಒಂದಷ್ಟು ಪಂದ್ಯಗಳಲ್ಲಿ ಆಪತ್ ಬಾಂಧವ ಆದ್ರೆ, ಮತ್ತೊಂದಷ್ಟರಲ್ಲಿ ರೊಮಾರಿಯೋ ಶೆಫರ್ಡ್ ಆಪತ್ ಬಾಂಧವ. ಅಷ್ಟರ ಮಟ್ಟಿಗೆ ಅಂದ್ರೆ ಹಿಟ್ಟರ್ ಆಗಿ, ಫಿನಿಷರ್ ಆಗಿ
ನಮ್ಮ ಹತ್ರ ಜಿತೇಶ್ ಶರ್ಮಾ ಇದ್ದಾರೆ ಬಿಡು, ನಮ್ಮ ಹತ್ರ ಏನು ಟಿಮ್ ಡೇವಿಡ್ ಇದ್ದಾರೆ, ಸಾಕು ಇಬ್ಬಿಬ್ರು ಫಿನಿಷರ್ ಅಂತ ಅನ್ಕೊಂಡೇನಾದ್ರು ರೊಮಾರಿಯೋ ಶೆಫರ್ಡ್ ಅವ್ರನ್ನ, ನಮ್ಮ ಹತ್ರ ಜೋಶ್ ಹ್ಯಾಸಲ್ವುಡ್ ಇದ್ದಾರೆ ಬೌಲಿಂಗ್ ಆಪ್ಷನ್ನು, ನಮ್ಮ ಹತ್ರ ಯಶ್ ದಯಾಳ್ ಇದ್ದಾರೆ, ಯಾಕೆ ನಮ್ಗೆ ಏನು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಬೇಕು ಅಂತ ಎಡವಿದ್ರೆ ಬೇರೆ ಯಾರನ್ನ ತಗೊಂಡ್ಬಿಡ್ಬೋದು, ಕ್ಯಾಮ್ರನ್ ಗ್ರೀನ್ ತಗೊಂಡ್ಬಿಡೋಣ ಅಂತೆಲ್ಲ ಅನ್ಕೊಂಡ್ರೆ ನಿಜವಾಗ್ಲೂ RCB ಎಡವಟ್ಟನ್ನ ಮಾಡ್ಕೊಳ್ಳುತ್ತೆ. ಆ ಎಡವಟ್ಟನ್ನ ಮಾಡಬಾರ್ದು. ಫಿನಿಷರ್ಸ್ ಎಷ್ಟಿದ್ರೂ ಕೂಡ ಬೇಕು. ಯಾಕಂದ್ರೆ ಈ ಡೆತ್ ಓವರ್ಸ್ ಇರುತ್ತಲ್ಲ, ಡೆತ್ ಓವರ್ಸ್ ಅಲ್ಲಿ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡ್ಕೊಂಡು ಹೋಗೋರು ಕೆಲವು ಸಾರಿ 1 ಓವರ್ ಆಡ್ಬಿಟ್ಟು ಔಟ್ ಆಗಿ ಹೋಗ್ಬಿಡ್ತಾರೆ. ಎಷ್ಟು ಬೇಕು ಅಷ್ಟು ರನ್ ತಂದು ಕೊಟ್ಟಿರ್ತಾರೆ, 200 ಸ್ಟ್ರೈಕ್ ರೇಟ್ ಅಲ್ಲೇ ಬ್ಯಾಟ್ ಮಾಡ್ತಾರೆ. ಆದ್ರೆ ಆ ಒಂದು ಹಿಟ್ಟಿಂಗ್ ಎಬಿಲಿಟಿ ಇರೋರು ಔಟ್ ಆಗೋದು ಕೂಡ ಅಷ್ಟೇ ಬೇಗ ಇರುತ್ತೆ. ಹಾಗಾಗಿ ಈ ಹಿಟ್ಟಿಂಗ್ ಎಬಿಲಿಟಿ ಇಟ್ಕೊಂಡಿರೋರು 2-3 ಜನರನ್ನ ಇಟ್ಕೋಬೇಕಾಗುತ್ತೆ, 2-3 ಜನ ಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ರೊಮಾರಿಯೋ ಶೆಫರ್ಡ್ ಅವ್ರನ್ನ ಕೈ ಬಿಡಬಾರ್ದು ಅನ್ನೋದೊಂದು. ಇನ್ನ ರಿಲೀಸ್ ಮಾಡುವಂತ ಪ್ಲೇಯರ್ಸ್ ನ ಲಿಸ್ಟ್ ನೋಡಿದ್ರೆ ಎಷ್ಟು ಉಳಿಸ್ಕೋಬಹುದು ಪರ್ಸನ್, ಇದನ್ನ ನೋಡೋದಿಕ್ ಹೋದ್ರೆ RCB ರಸಿಕ್ದಾರ್ ಸಲಾಮ್ ಅವ್ರನ್ನ ರಿಲೀಸ್ ಮಾಡಬಹುದು. 6 ಕೋಟಿ ಪರ್ಸ್ ಉಳಿಯುತ್ತೆ. ಬಹುಶಃ ಆರಂಭದ 1-2 ಮ್ಯಾಚ್ ಅನ್ನ ಆಡಿಸಿದ್ರು, ಅಂತ ಅದ್ಭುತವಾಗಿ ಏನು ಪರ್ಫಾರ್ಮ್ ಮಾಡಲಿಲ್ಲ. ಡೊಮೆಸ್ಟಿಕ್ ಅಲ್ಲಿ ಇನ್ನೂ ಕೂಡ ಅನ್ಕ್ಯಾಪ್ಡ್ ಆಗಿದ್ಕೊಂಡು ಹೈಯೆಸ್ಟ್ ಅಂದ್ರೆ ಏನು ಬಿಡ್ ಆದಂತವ್ರು ರಸಿಕ್ದಾರ್ ಸಲಾಮ್, ಜಮ್ಮು ಕಾಶ್ಮೀರದ ಬೌಲರ್. ಸೊ ಈಗ ಅವರನ್ನ ಈ ಬಾರಿ ರಿಲೀಸ್ ಮಾಡೋ ಸಾಧ್ಯತೆ ಬಹುತೇಕ ಇದೆ ಅಂತ ಅನ್ಸುತ್ತೆ. ನುವಾನ್ ತುಷಾರ, ಲುಂಗಿ ಎನ್ಗಿಡಿ ಇವರಿಬ್ಬರಲ್ಲಿ ಯಾರನ್ನ ರಿಲೀಸ್ ಮಾಡಿದ್ರು ಕೂಡ ಹೆಚ್ಚು ಕಡಿಮೆ 2 ಕೋಟಿ ಲುಂಗಿ ಎನ್ಗಿಡಿ, ನುವಾನ್ ತುಷಾರ 2 ಕೋಟಿ 60 ಲಕ್ಷಕ್ಕಿದ್ದಾರೆ. ಸೊ ಇವರಿಬ್ಬರಲ್ಲಿ ಒಬ್ರನ್ನ ಅಂದ್ರೆ ಒಬ್ಬ ಫಾರಿನ್ ಪೇಸರ್ನ ಇಟ್ಕೋತಾರೆ, ಒಬ್ರನ್ನ ರಿಲೀಸ್ ಮಾಡ್ತಾರೆ ಅನ್ಸುತ್ತೆ. ಸೊ ಯಾರನ್ನ ಇಟ್ಕೋತಾರೋ ಗೊತ್ತಿಲ್ಲ, ಒಬ್ರನ್ನಂತೂ ರಿಲೀಸ್ ಮಾಡ್ತಾರೆ. ಸೊ ಹೀಗೆ ಮಾಡಿದ್ದೆ ಆದ್ರೆ ಇದರ ಜೊತೆಗೆ ಒಬ್ರು ಅಂದ್ರೆ ದೇವದತ್ ಪಡಿಕಲ್ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡಬಾರ್ದು. ಯಾಕಂದ್ರೆ ಟೀಮ್ಗೆ ಒಂದು ಮ್ಯಾಚ್ ಬಿಟ್ಟು ಒಂದು ಮ್ಯಾಚ್ ಅಂದ್ರೆ ಒಂದು ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಲಿಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಆಡ್ತಾ ಇದ್ರು. ಸೊ ಹೆಚ್ಚು ಕಡಿಮೆ ಸ್ಟ್ರೈಕ್ ರೇಟ್ ಕೂಡ 150 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿದ್ದಾರೆ. ಸೊ ಒಳ್ಳೆ ಸ್ಕೋರ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಇವರನ್ನೇನಾದ್ರೂ ರಿಲೀಸ್ ಮಾಡಿದ್ರೆ, ಮಾಡಬಾರ್ದು, ಮಾಡಿದ್ರೆ ಟೀಮ್ ಹತ್ರ ಒಂದು 17 ಕೋಟಿ ಹತ್ತತ್ರ ಉಳಿಯುತ್ತೆ. ಸೊ 17 ಕೋಟಿ ಇಟ್ಕೊಂಡು RCB ಏನಾದ್ರೂ ಮಿನಿ ಆಕ್ಷನ್ಗೆ ಹೋಗ್ತಾರೆ ಅಂದ್ರೆ ನಿಜವಾಗ್ಲೂ ಬೆಸ್ಟ್ ಏನು ಬೈಗಳನ್ನ ಮಾಡಬಹುದು RCB ಅನ್ಸುತ್ತೆ. ಯಾಕಂದ್ರೆ ಯಾರನ್ನು RCB ಬಿಟ್ಟಿರಲ್ಲ. ಲಿವಿಂಗ್ಸ್ಟನ್ ಒಬ್ರು, ಇವರು ಒಬ್ಬ ಅಂದ್ರೆ ಈ ಆಂಕರ್ ರೋಲ್ ನ ಪ್ಲೇ ಮಾಡುವಂತ ಬ್ಯಾಟರ್ ಅಂತ ಅನ್ಕೊಂಡು ಲಾಸ್ಟ್ ಟೈಮ್ ತಗೊಂಡಿದ್ರು. ಆದ್ರೆ ಆಂಕರ್ ರೋಲ್ ಪ್ಲೇ ಮಾಡ್ತಾ ಇಲ್ಲ. ಆ ಪ್ಲೇಸ್ಗೆ ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ ಇದ್ದೇ ಇದ್ದಾರೆ. ಫಿಲ್ಸಾಲ್ಟ್ ಹಿಟ್ಟರ್ ಆಗಿ ಅವರು ಎಕ್ಸ್ಪ್ಲೋಸಿವ್ ಆಗಿ ಬ್ಯಾಟ್ ಮಾಡ್ತಾ ಇದ್ರೆ, ವಿರಾಟ್ ಕೊಹ್ಲಿ ಆಂಕರ್ ರೋಲ್ ಪ್ಲೇ ಮಾಡ್ತಾರೆ. ಅದಾದ್ಮೇಲೆ ರಜತ್ ಪಟಿದಾರ್ ಬರ್ತಾರೆ. ರಜತ್ ಪಟಿದಾರ್ ಅಂತೂ ಸಿಕ್ಕಾಬಟ್ಟೆ ಏನು ಆಂಕರ್ ರೋಲ್ ಪ್ಲೇ ಮಾಡ್ತಾರೆ. ಅವರು ಸ್ಟ್ರೈಕ್ ರೇಟ್ ನ ಜಾಸ್ತಿ ಮಾಡ್ಕೊಂಡಿಲ್ಲ, ಆದ್ರೆ ಬೇಕಾದ ಸಂದರ್ಭದಲ್ಲಿ ಅದ್ಭುತವಾಗಿ ಬ್ಯಾಟ್ ಮಾಡಿ ಸ್ಟ್ರೈಕ್ ರೇಟ್ 200 ವರೆಗೂ ಕೂಡ ಹೋಗ್ತಾರೆ. ಆದ್ರೆ ಒಬ್ಬ ಹಿಟ್ಟರ್ ಇದ್ದಾರೆ ಅಂತಂದ್ರೆ ತಾನು ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ ಅಂತವ್ರು ಇರೋದ್ರಿಂದ ಆಮೇಲೆ ಬೇಕಾಗಿರೋದೇ ಏನು ಈ ಕಡೆ ಏನು ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಇದ್ದಾರೆ. ಸೊ ಆಮೇಲೆ ಟಿಮ್ ಡೇವಿಡ್ ಬರ್ತಾರೆ, ರೊಮಾರಿಯೋ ಶೆಫರ್ಡ್ ಬರ್ತಾರೆ, ಸಾಕಾಗುತ್ತೆ. ಬೇರೆ ಲಿವಿಂಗ್ಸ್ಟನ್ ಪ್ಲೇಸ್ಗೆ ಏನಾದರೂ ಒಬ್ಬ ಒಳ್ಳೆಯ ಅಂದ್ರೆ ಹಿಟ್ಟರ್ ಕೂಡ ಹಾಗೇನೆ ಮಿಡ್ಲ್ ಆರ್ಡರ್ ಅಲ್ಲಿ ಬ್ಯಾಟ್ ಮಾಡಬಲ್ಲಂತ ಒಬ್ರನ್ನ ತಗೊಂಡ್ರೆ ಸಾಕು. ಇನ್ನೊಂದು ಬೆಸ್ಟ್ ಏನಾದರೂ ಏನು ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಅನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಈಗ ಮ್ಯಾಥ್ಯೂ ಶಾರ್ಟ್ ಇದ್ದಾರೆ ಆಸ್ಟ್ರೇಲಿಯನ್ ಟೀಮಲ್ಲಿ, ಅದ್ಭುತವಾಗಿ ಬ್ಯಾಟ್ ಮಾಡ್ತಾರೆ, ಜೊತೆಗೆ ಸ್ಪಿನ್ ಅಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ. ಅವ್ರನ್ನೇನಾದ್ರೂ ಟಾರ್ಗೆಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಇನ್ನು RCBಗೆ ದೊಡ್ಡ ಮಟ್ಟಿಗೆ ಯಾವುದೇ ಅಂದ್ರೆ ಡಿಮಾಂಡ್ ಇಲ್ಲ ಇವ್ರು ಬೇಕು ಅಂತ. ಓಪನರ್ಸ್ ಚೆನ್ನಾಗಿದ್ದಾರೆ, ಮಿಡ್ಲ್ ಆರ್ಡರ್ ಚೆನ್ನಾಗಿದೆ, ಫಿನಿಷರ್ಸ್ ಚೆನ್ನಾಗಿದ್ದಾರೆ. ಫಾಸ್ಟ್ ಬೌಲಿಂಗ್ ಜೋಶ್ ಹ್ಯಾಸಲ್ವುಡ್, ಭುವನೇಶ್ವರ್ ಕುಮಾರ್ ಇದ್ರೆ ಮುಗೀತು. ಯಶ್ ದಯಾಳ್ ಅಂತೂ ಡೆತ್ ಓವರ್ಸ್ ಅಲ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನ ಬೇಕಾಗಿರೋದು ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಹೇಗೂ ಇದ್ದಾರೆ. ಎಲ್ಲಾದ್ರೂ ಸುಯೇಶ್ ಶರ್ಮಾನ ಬಿಟ್ಟು ಏನಾದ್ರು ರಿಪ್ಲೇಸ್ಮೆಂಟ್ ನೋಡ್ತಾರಾ ಗೊತ್ತಿಲ್ಲ. ಬಟ್ ಸುಯೇಶ್ ಶರ್ಮಾ ಒಂಥರ ಲಕ್ಕಿ ಚಾರ್ಮ್ ತರ RCBಗೆ ಚೆನ್ನಾಗಿ ಯಾವ್ಯಾವ ಮ್ಯಾಚ್ ಅಲ್ಲಿ RCB ಎಲ್ಲೋ ಸ್ವಲ್ಪ ವೀಕ್ ಅನಿಸ್ತು ಆ ಮ್ಯಾಚ್ ಅಲ್ಲಿ ವಿಕೆಟ್ ಅನ್ನು ತೆಗೆದುಕೊಟ್ಟಿದ್ದಾರೆ. ಎಲ್ಲಾದ್ರೂ ಕೃಣಾಲ್ ಪಾಂಡ್ಯ ಆಡ್ದಿದ್ದಾಗ ಅಲ್ಲಿ ಸುಯೇಶ್ ಶರ್ಮಾ ಚೆನ್ನಾಗಿ ಆಡಿದ್ದಾರೆ. ಬಟ್ ಒಬ್ಬ ಒಳ್ಳೆ ಸ್ಪಿನ್ನರ್ ಅನ್ನ ಸೆಳ್ಕೊಂಡ್ರೆ ಸಖತ್ತಾಗಿರುತ್ತೆ. ರವಿ ಬಿಷ್ಣೋಯ್ ತರದವ್ರು ಏನಾದ್ರು ಲಕ್ನೋ ಸೂಪರ್ ಜೈಂಟ್ಸ್ ರಿಲೀಸ್ ಮಾಡಿದ್ರೆ ಸೆಳ್ಕೊಂಡ್ರೆ ಬಹುಶಃ ಅವರು ಅದು ಡೊಮೆಸ್ಟಿಕ್ ಆಗಿರೋದ್ರಿಂದ ಬಹುಶಃ ತುಂಬಾ ಹೆಲ್ಪ್ಫುಲ್ ಆಗ್ತಾರೆ. ಅದು ಕ್ಯಾಪ್ಟನ್ ಪ್ಲೇಯರ್ ಆಗಿರೋದ್ರಿಂದ ಇದು RCB ರಿಲೀಸ್ ಆಗಬಹುದಾದಂಥ ಪ್ಲೇಯರ್ಸು. ರಿಲೀಸ್ ಅಂದ್ರೆ ಸಹಜವಾಗಿನೇ ತುಂಬಾ ಇನ್ನು ಏನು ಮನೋಜ್ ಬಾಂಡ್ಗೆ ರಿಲೀಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಬಿಡಿ ಅಂದ್ರೆ
ಒಂದು 30 ಲಕ್ಷ 50 ಲಕ್ಷ ಈ ತರದ ಇನ್ನೂ ಅನ್ಕ್ಯಾಪ್ಡ್ ಪ್ಲೇಯರ್ಸು ಇವ್ರನ್ನ ರಿಲೀಸ್ ಮಾಡಿದ್ರು ಏನು ಇದು ದೊಡ್ಡ ವಿಷಯ ಆಗಲ್ಲ. ಬಟ್ ಮೇಜರ್ ಆಗಿ ಇವರನ್ನ ರಿಲೀಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾರು ಲ್ಯಾಮ್ ಲಿವಿಂಗ್ಸ್ಟನ್ ಆಗಿರ್ಬೋದು, ಹಾಗೆ ರಸಿಕ್ದಾರ್ ಸಲಾಮ್ ಇರ್ಬೋದು, ನುವಾನ್ ತುಷಾರ ಇಲ್ಲ ಲುಂಗಿ ಎನ್ಗಿಡಿ ಇವರನ್ನ ರಿಲೀಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ದೇವದತ್ ಪಡಿಕ್ಕಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನು ಸಹಜವಾಗಿ ಮಯಾಂಕ್ ಅಗರ್ವಾಲ್ ರಿಪ್ಲೇಸ್ಮೆಂಟ್ ಆಗಿ ಬಂದರು, ಅವ್ರು ಬರೋದಿಲ್ಲ. ಬ್ಲೆಸಿಂಗ್ಸ್ ಮುಜರ್ಬಾನಿ ಅವರು ಕೂಡ ರಿಪ್ಲೇಸ್ಮೆಂಟ್ ಆಗಿ ಬಂದರು, ಅವ್ರು ಇರೋದಿಲ್ಲ. ಹೀಗೆ RCB ಮಿನಿ ಆಕ್ಷನ್ ಅಲ್ಲಿ ಇನ್ನೂ ಕೂಡ ಕ್ಯಾಲ್ಕುಲೇಟಿವ್ ಆಗಿ ಏನಾದ್ರು ಒಂದೆರಡು ಬ್ಯಾಕಪ್ ಗಳನ್ನ ತಗೊಂಡ್ರೆ, ಮಿಡ್ಲ್ ಆರ್ಡರ್ಗೆ ಲ್ಯಾಮ್ ಲಿವಿಂಗ್ಸ್ಟನ್ಗೆ ಒಂದು ಒಳ್ಳೆ ಪ್ಲೇಯರ್ನ ಬ್ಯಾಕಪ್ ಆಗಿ ತಗೊಂಡು ಅವರಿಗೆ ಒಂದು ಅಂದ್ರೆ ರಿಪ್ಲೇಸ್ಮೆಂಟ್ ಆಗಿ ತಗೊಂಡು ಆಮೇಲೆ ಬ್ಯಾಕಪ್ ಒಬ್ಬ ಒಳ್ಳೆ ಸ್ಪಿನ್ನರ್ ಏನಾದ್ರೂ ತಗೊಂಡ್ರೆ ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾಗೆ ಹೆಲ್ಪ್ಫುಲ್ ಆಗಬಹುದು. ಇಷ್ಟನ್ನು RCB ಕ್ಯಾಲ್ಕುಲೇಟಿವ್ ಆಗಿ ಇದ್ಕೊಂಡ್ರೆ ಬಹುಶಃ ಬೇರೆ ಯಾವ ಟೆನ್ಷನ್ನು ಇಲ್ಲ. ಮತ್ತೆ ಅದೇ ಟೀಮ್ ಸೆಟ್ ಆಗಿರುವಂಥ ಟೀಮ್ ಬ್ಲಾಸ್ಟ್ ಆಗೋದಕ್ಕೆ ರೆಡಿ ಆಗಿರುತ್ತೆ. ನೋಡೋಣ 15ಕ್ಕೆ ಲಿಸ್ಟ್ ರಿಲೀಸ್ ಆಗುತ್ತೆ RCB ಯದ್ದು, ಯಾರನ್ನ ರಿಲೀಸ್ ಮಾಡಿರ್ತಾರೆ ಅಂತ. ಸರ್ಪ್ರೈಸ್ ರಿಲೀಸ್ಗಳೇನು ಇರೋದಿಲ್ಲ ಅಂತ ನಾವಂತೂ ಅನ್ಕೋತೀವಿ. ನೋಡೋಣ, ಮತ್ತಷ್ಟು ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.